LIC of India presents Union Budget 2025. Co-presented by Sensodyne. Co-powered by SBI, the banker to every Indian. LIC Housing Finance Limited. Associate sponsored by KCC Limited, Ambuja Cement. ಹಾಗೆ ಇನ್ನೊಂದು ಸಂಗತಿ ಅಂತಂದ್ರೆ ಇದು ಬೆಂಗಳೂರಿಗೆ ವಿಶೇಷವಾಗಿ ನಾವೊಬ್ಬರು ಬಿಗ್ಗೆಸ್ಟ್ IT ಎಕ್ಸ್ಪೋರ್ಟರ್ ಕೂಡ ಆಗಿರುವಂತ ಕಾರಣಕ್ಕಾಗಿ AI ಅನ್ನುವಂಥದ್ದು ಇದು ನಮ್ಮ ಯುಗ ಅನ್ನುವಂತ ರೀತಿಯಾಗಿ ನಾವು ಯೋಚನೆ ಮಾಡ್ತಾ ಇದ್ದುಂಟು. ಬಟ್ ಚೀನಾದ ಕೆಲ ಪಾಲಿಸಿಗಳು ಮೊನ್ನೆ ನಾವು ನೋಡಿದ್ವಿ ಡೀಪ್ ಸೀಕ್ ಅನ್ನುವಂತ ಒಂದು ಸ್ಟಾರ್ಟ್ಅಪ್ ಅತಿ ಕಡಿಮೆ ಬೆಲೆಯಲ್ಲಿ ಡೆವಲಪ್ ಮಾಡಿರುವಂತದ್ದು ಇದೆಲ್ಲ ಇಡೀ ವರ್ಲ್ಡ್ಗೆ ಥ್ರೆಟ್ ಆಗಿದೆ. ಹಾಗಾಗಿ ನಮ್ಮ ಪಾಲಿಸಿ ಇದಕ್ಕಿಂತ ವಿಭಿನ್ನವಾಗಿ ಏನಿದೆ ಅನ್ನುವಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ, ಅದ್ರ ಕಡೆಗೆ ನಾವು ಗಮನ ಕೊಡಬೇಕಾಗಿದೆ. ಹಾಗೆ ಕೇಶವ್ ಸರ್, ಇನ್ನೊಂದು ಸಂಗತಿ ಅಂತ ನೀವು ಯಾವಾಗಲೂ ಹೇಳ್ತಾ ಇರ್ತಿದ್ರಿ, ಅಂದ್ರೆ ದೇಶದ ಬಹಳಷ್ಟು ವರ್ಗವನ್ನ ಈ ತೆರಿಗೆ ಹಾದಿಗೆ ತರುವಂತಹ ನಿಟ್ಟಿನ ಪ್ರಯತ್ನಗಳಾಗಬೇಕಾಗಿದೆ ಅನ್ನುವಂಥದ್ದು. ಹೌದು, ಆ ಪ್ರಯತ್ನಗಳಂತೂ ಆಗ್ತಾ ಇದೆ. ಹೇಗೆ ಕಣ್ಣಿಡಲಾಗ್ತಾ ಇದೆ, ಬಹಳ ಕಟ್ಟುನಿಟ್ಟಿನ ಕ್ರಮಗಳಿದೆ. ಬಟ್ ಜನ ಸ್ವಯಂ ಪ್ರೇರಿತವಾಗಿ ಬರುವಂತ ನಿಟ್ಟಿನಲ್ಲೂ ಕೂಡ ಕೆಲವೊಂದು ಅವಕಾಶಗಳು ಬೇಕಲ್ವಾ? ಈ ತೆರಿಗೆ ಅಂತಾನೆ ಜನ ಭಯ ಪಡ್ತಿದ್ದಾರೆ. ಕಳ್ದಾರಿ ಯಾವುದು ಅಂತ ಹುಡುಕುವಂತ ಇದು ಟು ಬಿ ಫ್ರಾಂಕ್ ಇದು ವಾಸ್ತವದಲ್ಲಿ ಇರುವಂತದ್ದು ಸರ್. ಈ ತರ ಪ್ರತಿಯೊಂದಕ್ಕೂ ತೆರಿಗೆ ಕಟ್ಟೋದಕ್ಕಿಂತ ಕಳ್ದಾರಿ ಹುಡ್ಕೊಳ್ಳೋದು ಬೆಸ್ಟ್ ಅನ್ನುವಂತ ರೀತಿಯಾಗಿ ಬಹಳಷ್ಟು ಮಂದಿ ವರ್ಗ ಅದೊಂದು ಯೋಚನೆ ಮಾಡ್ತಾ ಇರುವಂತ ನೋಡಿ. ಸೊ ಅದ್ರ ಜೊತೆಗೆ ಈಗ ಬಹಳ ಮಂದಿ ಆರೋಪ ಇದೆಯಲ್ಲ, ವಿಪರೀತ ತೆರಿಗೆ ಮತ್ತೊಂದು ಅನ್ನುವಂಥದ್ದು. ಇದು ನಿಜವಾಗ್ಲೂ ನಮ್ಮ ತೆರಿಗೆದಾರರನ್ನ ಅಟ್ರಾಕ್ಟ್ ಮಾಡ್ತಾ ಇದೆಯಾ ಸರ್? ನಾವು ಒಂದು ದೇಶದ ಒಂದು ಡೆವಲಪ್ಮೆಂಟ್ ನ ನಿಟ್ಟಿನಲ್ಲಿ ನಾನು ಕೂಡ ಅದರಲ್ಲೊಂದು ಭಾಗಿದಾರ ಆಗಬೇಕು ಅನ್ನುವಂಥ ನಿಟ್ಟಿನಾಗ ಅಡ್ವರ್ಟೈಸ್ಮೆಂಟ್ ಮತ್ತೊಂದು ನಾವು ಕೇಂದ್ರದ ಕಡೆಗೆ ನೋಡ್ತಾ ಇರ್ತೀವಲ್ಲ, ಅದ್ರ ಕಡೆಗೆ ಇದೆಯಾ ನಿಜವಾಗ್ಲೂ ಅಂತ? ಅಂದರೆ ಮುಖ್ಯವಾಗಿ ತೆರಿಗೆ ಕಡಿಮೆ ಆಗಬೇಕು. ಯಾವುದೇ ದೇಶದಲ್ಲಿ ನಿಮಗೆ ರೆವಿನ್ಯೂ ಜಾಸ್ತಿ ಆಗಬೇಕು ಅಂದರೆ ತೆರಿಗೆ ಕಡಿಮೆ ಆಗಬೇಕು, ಟ್ಯಾಕ್ಸ್ ಬೇಸ್ ಹೆಚ್ಚಾಗಬೇಕು. ಆದರೆ ಅನ್ಫಾರ್ಚುನೇಟ್ಲಿ ಈ ದೇಶದಲ್ಲಿ ನಮಗೆ 142 ಕೋಟಿ ಜನ ಇದ್ರೇನು ತೆರಿಗೆ ಪೇ ಮಾಡ್ತಿರೋರು, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರೋರ ಸಂಖ್ಯೆ 10.2 ಕೋಟಿ ಜನ. ಸೊ ಇಷ್ಟೇ ಜನ ಟ್ಯಾಕ್ಸ್ ಪೇ ಮಾಡೋದು ನಾವು. ಆದರೆ ಹಂಗಂತ ನೀವು ಕಡಿಮೆ ಜನ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ ಅಂತ ಇವ್ರಿಗೇನು ನಾವು ಕೊಡೋಕ್ಕಾಗಲ್ಲ ಅಂತ. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. GST ಎಲ್ಲರೂ ಕಟ್ತೀವಿ, GSTನೂ ಕಡಿಮೆ ಮಾಡಬೇಕು. ಆದರೆ ಇನ್ಕಮ್ ಟ್ಯಾಕ್ಸ್ ಯಾಕೆ ಕಡಿಮೆ ಆಗಬೇಕು ಅಂತಂದರೆ, ಇಷ್ಟು ಜನಕ್ಕೆ ಇಷ್ಟು ದಿನ ಎಲ್ಲ ನೀವು ನೋಡಿ, ಇಷ್ಟು ಬಜೆಟಲ್ಲಿ ಏನಂದರೆ ಥ್ಯಾಂಕ್ ಯು ಅನ್ನೋದು ಬಿಟ್ಟರೆ, ಲಾಸ್ಟ್ ಸರಿ 25,000 ಕೊಟ್ಟಿದ್ದು ಬಿಟ್ಟರೆ ಇನ್ನೇನು ನಮ್ಗೆ ಸಿಕ್ಕಿಲ್ಲ. ಸೊ ಅದಕ್ಕೆ ಏನು ಮಾಡ್ಬೋದು ಇವಾಗ ಅಂತಂದರೆ, ಟ್ಯಾಕ್ಸ್ನ ನೀವು ಕಡಿಮೆ ಮಾಡಿ. ನೋಡಪ್ಪ, ಇವಾಗ ಹಾನೆಸ್ಟ್ ಆಗಿ ನಾವು ಕಡಿಮೆ ಮಾಡಿದ್ದೀವಿ, ನೀವು ಹಾನೆಸ್ಟ್ ಪೇ ಮಾಡಿ. ಆ ಥರದ್ದೊಂದು ಇನ್ಸೆಂಟಿವ್ ಬಹುಶಃ ಮೋದಿಜಿಯವ್ರ ಕಡೆಯಿಂದ ಬಂದರೆ ಖಂಡಿತ ಜನಕ್ಕೆ ಇದಾಗತ್ತೆ ಅಂತ ನನಗನ್ಸುತ್ತೆ. ಈಗ ನೋಡಿ ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಪೀಕ್ ಟ್ಯಾಕ್ಸ್ ನೋಡಿದ್ರೆ 5 ಕೋಟಿ ಗಳಿಸೋರ್ದು ಪೀಕ್ ಟ್ಯಾಕ್ಸ್ ನೀವು ನೋಡಿದ್ರೆ ಈ ದೇಶದಲ್ಲಿ ಲಾಸ್ಟ್ ಇಯರು 39% ಇದೆ. ಅವ್ರು 100 ರೂಪಾಯಿ ಗಳಿಸಿದ್ರೆ 39 ರೂಪಾಯಿ ಕೊಟ್ಬಿಡ್ತಾರೆ. ಇನ್ಕಮ್ ಟ್ಯಾಕ್ಸ್ ನಾನು ಮಾತಾಡ್ತಾ ಇದ್ದೀನಿ. ಇನ್ನು GST 24% ಸೇರಿಸಿದ್ರೆ ಏನು ಉಳಿಯುತ್ತೆ ನಮಗೆ ಅನ್ನುವಂಥದ್ದನ್ನು. ಸೊ ಹಾಗಾಗಿ ನೀವು ಇನ್ಕಮ್ ಟ್ಯಾಕ್ಸ್ನ ಕಡಿಮೆ ಮಾಡಿದ್ರೆ, ಸ್ಲ್ಯಾಬ್ಸ್ನ ಅದ್ರ ಬಗ್ಗೆ ಅವ್ರು ಯಾರೋ ಮಾತಾಡ್ತಾ ಇದ್ರು, ಓಲ್ಡ್ ಟ್ಯಾಕ್ಸ್ ನ್ಯೂ ಟ್ಯಾಕ್ಸ್, ಅದರಲ್ಲಿ ಸ್ಪಷ್ಟತೆ ಇದೆ. ಅದರಲ್ಲಿ ಏನು ನನ್ನ ಕನ್ಫ್ಯೂಷನ್ ಕಾಣಿಸ್ತಿಲ್ಲ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದು ತಗೊಳ್ಳಿ. ಆಯ್ಕೆ ಕೊಟ್ಟಿದೆ ಸರ್ಕಾರ, ಯಾವ್ದು ಅನುಕೂಲ ಆಗುತ್ತೆ ಅದು ತಗೊಳ್ಳಿ. ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಈ ಸರಿ ನಮ್ಗೆ ಗ್ಯಾರಂಟಿ, ಯಾಕೆಂದರೆ ಮೋದಿಜಿಯವ್ರು ನೆನ್ನೆ ಮಾತಾಡಿರೋದ್ರಿಂದ ನಮ್ಗೆ ಇನ್ನಷ್ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಖಂಡಿತ ಇದು ನನಗೆ ಇನ್ಕಮ್ ಟ್ಯಾಕ್ಸ್ ನ್ಯೂ ಸ್ಲ್ಯಾಬಲ್ಲಿ ನಮಗೆ ತುಂಬ ಅನುಕೂಲ ಆಗುವಂಥ ಚಾನ್ಸಸ್ ಇದೆ. ರೇಟ್ಸ್ ಕಡಿಮೆ ಆಗ್ಬೋದು, ಅದಕ್ಕೋಸ್ಕರ ಐತಿಹಾಸಿಕ ಆಗತ್ತೆ ಅಂತ ನನಗೆ ಭಾವಿಸ್ತಾ ಇರೋದು. ನೀವು ಯಾವಾಗ ಕಡಿಮೆ ಮಾಡಿದ್ದಾರೆ ನೋಡಿ, ಯಾವ್ಯಾವ ದೇಶದಲ್ಲಿ ಟ್ಯಾಕ್ಸ್ ರೇಟ್ಸ್ ಕಡಿಮೆ ಆಗಿದೆ ಆವಾಗ ರೆವಿನ್ಯೂ ಜಾಸ್ತಿ ಆಗಿದೆ. GSTನೂ ಕಡಿಮೆ ಮಾಡಬೇಕು, ಆದರೆ GSTನ ಅನ್ಫಾರ್ಚುನೇಟ್ಲಿ ಕೌನ್ಸಿಲ್ ನಿರ್ಧಾರ ಮಾಡುತ್ತೆ. ಇದಕ್ಕೆ ಬಜೆಟ್ಗೆ ಅದಕ್ಕೂ ಸಂಬಂಧ ಬರೋದಿಲ್ಲ. ಸೊ ಅದನ್ನು ಅನಂತರದ ಚರ್ಚೆಯಲ್ಲೇ ಆಗಬೇಕು. ಸೊ ಇಲ್ಲಿ ಏನು ಮಾಡಬೇಕು, ಇವಾಗ ಇನ್ಕಮ್ ಟ್ಯಾಕ್ಸ್ ಟೋಟಲ್ ಶೇರ್ ಕೂಡ ಲಾಸ್ಟ್ ಇಯರ್ ನಮಗೆ 31% ನಮ್ಮದು ಟೋಟಲ್ ರೆವಿನ್ಯೂನಲ್ಲಿ ಬಂದಿದೆ. ಈಗ ಕಾರ್ಪೊರೇಷನ್ ಟ್ಯಾಕ್ಸ್ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಇದೆ. 22.6% ಎಕ್ಸ್ಪೆಕ್ಟ್ ಮಾಡಿದೀವಿ 9 ಮಂತ್ಸ್ ಆದ್ಮೇಲೆ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಕಟ್ಟಿರೋದ್ರಿಂದ ನೀವು ಅವ್ರಿಗೆ ಎನ್ಕರೇಜ್ ಮಾಡಿದ್ರೆ, ಮಿಡಲ್ ಕ್ಲಾಸ್ಗೆ ಖಂಡಿತ ಅವ್ರು ಇನ್ನಷ್ಟು ಹೆಚ್ಚು ಉತ್ಸಾಹಕತೆಯಿಂದ ಟ್ಯಾಕ್ಸ್ ಪೇ ಮಾಡ್ಬೋದು. ಆಮೇಲೆ ಇನ್ನೊಂದು ಹೇಳಬೇಕು, ಡೆಮೋಗ್ರಫಿಕ್ ಡಿವಿಡೆಂಡ್ ಈ ದೇಶ ಎಂಜಾಯ್ ಮಾಡ್ತಾ ಇದೆ. ಬೇರೆಲ್ಲ ದೇಶಗಳು ಯಾವಾಗ ಡೆಮೋಗ್ರಫಿಕ್ ಡಿವಿಡೆಂಡ್ ಎಂಜಾಯ್, ಭಾರತದ ಆವ್ರೇಜ್ ಏಜು 28.5 ವರ್ಷ ನಮ್ದು ಆವ್ರೇಜ್ ಏಜು ಈ ದೇಶದ್ದು. ಬೇರೆ ಎಲ್ಲ ದೇಶಗಳು, ಜಪಾನ್, ಅಮೆರಿಕ ಎಲ್ಲ ಬೆಳೆದದ್ದು ಆ ದೇಶಗಳು ಡೆಮೋಗ್ರಫಿಕ್ ಡಿವಿಡೆಂಡ್ ಎಂಜಾಯ್ ಮಾಡುವಾಗ ಅವರು ಡಬಲ್ ಡಿಜಿಟ್ ಗ್ರೋತ್ ಆಯಿತು. ಅಲ್ಲಿನ ಎಜುಕೇಷನ್ ಚೆನ್ನಾಗಿ ಮಾಡಿದ್ರು, ಹಾಗಾಗಿ ಆಯಿತು. ನಮ್ಮಲ್ಲಿ ದೊಡ್ಡ ಜನಸಂಖ್ಯೆ ಇರೋದ್ರಿಂದ ಚೈನಾ ಮಾಡಿರೋದು ಎಕ್ಸಾಂಪಲ್ ಇದೆ. ಸೊ ಈ ಯೂತ್ಸ್ಗೆ ನಾವು ಉದ್ಯೋಗಾವಕಾಶಗಳನ್ನ ಇನ್ನಷ್ಟು ಹೆಚ್ಚಿಗೆ ಕೊಟ್ಟರೆ, ಸ್ಟಾರ್ಟಪ್ಸ್ಗೆ ಇರ್ಬೋದು, MSME, ಇನ್ನು ಮೈಕ್ರೋ ಇಂಡಸ್ಟ್ರೀಸ್ಗೆ ಹೆಚ್ಚು ಮಾಡ್ಕೊಂಡು ಹೋದರೆ, ಈಗ MSME ಅಂತ ಹೆಸರಿಗಷ್ಟೇ, ಮೈಕ್ರೋ ಇಂಡಸ್ಟ್ರೀಸ್ ಪಾಲು 99.5% ಇದೆ MSMEನಲ್ಲಿ. ಸೊ ಆ MSME ಮೈಕ್ರೋ ಇಂಡಸ್ಟ್ರೀಸ್ಗೆ ನಾವು ಹೆಚ್ಚೊತ್ತನ್ನು ಕೊಡಬೇಕು. ಈವನ್ ಮಹಿಳಾ ಉದ್ಯಮಿಗಳಿಗೆ ಹೆಚ್ಚೊತ್ತು ಕೊಡಬೇಕು. ಮಹಿಳಾ ಉದ್ಯಮಿಗಳು 20% ಇದ್ದಾರೆ. ಆದರೆ ಅದರಲ್ಲಿ ನಾನು ಡೇಟಾ ನೋಡ್ತಾ ಇದ್ದೇನೆ ಕೂತ್ಕೊಂಡು, ಅದರಲ್ಲಿ 80% ಜನ 5 ಲಕ್ಷದಷ್ಟೇ ಇರೋದು ಅವ್ರದ್ದು ಟರ್ನ್ ಓವರ್. ಸೊ ಅದನ್ನು ಹೆಚ್ಚು ಮಾಡಬೇಕು. ಈ ಥರದ್ದೆಲ್ಲವನ್ನು ಅವರಿಗೆ ಕನ್ಸೆಷನ್ ಕೊಟ್ಟು, ಮುದ್ರಾ ಲೋನ್ಸಲ್ಲಿ ಲಾಸ್ಟ್ ಟೈಮಿಗೆ ಕೊಟ್ಟಿದ್ದಾರೆ, ಇನ್ನಷ್ಟು ಹೆಚ್ಚಿಗೆ ಕೊಡ್ಬೋದು ಅಂತ ನಾನು ಭಾವಿಸ್ತೀನಿ. ಅವೆಲ್ಲ ಕೊಟ್ಟು ಸ್ಟಾರ್ಟಪ್ಗೆ ಒಂದು ಬೇಕಾಗುವಂಥ, ಮೈಕ್ರೋ ಇಂಡಸ್ಟ್ರೀಸ್ಗೆ ಬೇಕಾಗುವಂಥ ಒಂದು ಎನ್ವಿರಾನ್ಮೆಂಟ್ ಇನ್ನಷ್ಟು ಹೆಚ್ಚು ಸುಲಲಿತವಾಗಬೇಕು. ಸರ್ಕಾರ ಅಲ್ಲಿ ಮಾಡುತ್ತೆ, ಅಲ್ಲಿ ಬ್ಯಾಂಕ್ ಕೊಡದೇ ಇದ್ದರೆ ಅದರಿಂದ ಉಪಯೋಗ ಆಗೋದಿಲ್ಲ. ಸೊ ಅದಕ್ಕೆ ಎಷ್ಟು ಇವ್ರು ಮಾಡ್ತಾರೆ, ಟಾರ್ಗೆಟ್ ಮಾಡ್ತಿದ್ದಾರೆ, ಬಟ್ ಅದು ಏನಾಗ್ತಿದೆ ಅಂತ ನಮಗೆಲ್ಲ ಗೊತ್ತಿದೆ. ಸೊ ಅದನ್ನು ರೀಚ್ ಆಗೋ ಥರ ಮಾಡಿದ್ರೆ ಯೂತ್ಸ್ಗೆ ಕೆಲಸ ಇನ್ನೂ ಹೆಚ್ಚಾದರೆ, ಗೌರ್ಮೆಂಟ್ ಡೇಟಾ ಹೇಳುತ್ತೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗಿದೆ ಅಂತ. ನನಗೆ ಪೂರ್ಣವಾಗಿ ಅದನ್ನು ಒಪ್ಪಲಿಕ್ಕೆ
ಸಿದ್ಧ ಇಲ್ಲ. ಸೊ ಹಾಗಾಗಿ ಇನ್ನಷ್ಟು ಅದನ್ನ ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡುವ ಕಡೆ, ಅಂದರೆ ನನಗೆ ಬರೀ ಗೌರ್ಮೆಂಟ್ ಕೆಲಸ ಬೇಕು ಅಂತಲ್ಲ, ನನಗೆ ಇಂಡಸ್ಟ್ರಿ ಮಾಡುವಂತಹ ಒಂದು ಆಂಬಿಯನ್ಸ್ನ ಕ್ರಿಯೇಟ್ ಮಾಡಿಕೊಟ್ರೆ, ಟ್ರೈನ್ ಈಗ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತಿದೆ. ಬಟ್ ನಿಮ್ಗೆ ನಾನು ಹೇಳ್ತೀನಿ, ಮೆಜಾರಿಟಿ ಆಫ್ ದಿ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಹೆಂಗೆ ಅಂದರೆ ಅಟೆಂಡೆನ್ಸ್ ತಗೋದು ಆಯ್ತಾ, ಎಲ್ಲ ಸರ್ಕಾರದಿಂದ ಹ್ಯೂಜ್ ಬರ್ತಾ ಇದೆ NGOಗಳಿಗೆ. ಮೆಜಾರಿಟಿ ಆಫ್ ದಿ NGO ಏನ್ ಮಾಡ್ತಾ ಇದೆ ಅಂತ ನಾನು ಬೇಕಾದ್ರೆ ತೋರಿಸ್ತೀನಿ. ಯೂನಿವರ್ಸಿಟಿಗಳಲ್ಲಿ ಬಂದು ಅವ್ರು ಏನ್ ಮಾಡ್ತಾರೆ, ಟ್ರೈನಿಂಗ್ ಕೊಡ್ತೀವಿ. ಏನ್ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ನೀವು? ಇವತ್ತು AI ಬಗ್ಗೆ ಮಾತಾಡ್ತಾ ಇದೀವಿ. ಇವತ್ತು ನಾನು ನಿಮಗೆ CV ಹೆಂಗ್ ಬರೆಯೋದು, ಇವತ್ತು ಹೆಂಗೆ ನೀನು ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ಅಲ್ಲ. ಆ ಸ್ಟೇಜ್ ಅದು ಫಸ್ಟ್ ಸ್ಟೇಜ್ ಆಗಬೇಕು. ಎರಡನೇ ಸ್ಟೇಜ್ ಅವನಿಗೆ AI ನ ಬಳಸುವುದು ಹೇಗೆ. 40% ಜಾಬ್ ಹೋಗುತ್ತೆ ಅಂತ ILO ಹೇಳುತ್ತೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಹೇಳ್ತಾ ಇದೆ. ಅದರ ಜೊತೆಗೆ ಇನ್ನು 40% ಹೊಸ ಸೃಷ್ಟಿಯಾಗುತ್ತೆ. ಆ ಸೃಷ್ಟಿ ಆಗೋದಕ್ಕೆ ನಾನು ರೆಡಿ ಇದ್ದೀನ, ನಮ್ಮ ಯುವಕರು ರೆಡಿ ಇದ್ದಾರಾ, ಆ ಆಪರ್ಚುನಿಟಿನ ಗಳಿಸ್ಬೇಕು, ನಾನು ರೆಡಿ ಇದ್ದೀನ, ಅದಕ್ಕೆ ನನಗೆ ಟ್ರೈನಿಂಗ್ ಕೊಡಿ. ಅದಕ್ಕೆ ಟ್ರೈನಿಂಗ್ ಕೊಟ್ಟು ಇವ್ರಿಗೆ ಮಾಡಿ, ಅವಾಗ ಈ ದೇಶ ಖಂಡಿತ ಅಭಿವೃದ್ಧಿ ಕಡೆ ಸಾಗುತ್ತೆ, ವಿಕಸಿತ ಭಾರತ ಆಗೇ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಜೊತೆಗೆ ಡಾಕ್ಟರ್ RH ಪವಿತ್ರ ಅವರು ಕೂಡ ಜಾಯಿನ್ ಆಗಿದ್ದಾರೆ, ಆರ್ಥಿಕ ತಜ್ಞೆ. ಮೇಡಮ್, ಇನ್ನೊಂದು ವಿಚಾರ ಅಂತಾರೆ, ನಾವು ಈಗ ತಾನೇ ಮಧ್ಯಮ ವರ್ಗ ಹಾಗೆ ಯೂತ್ಸ್ ನ ವಿಚಾರಿಸುವಂತ ಸಂದರ್ಭದಲ್ಲಿ ಅವ್ರು ಕೇಳುವಂತದ್ದು ಒಂದೇ, ಟ್ಯಾಕ್ಸ್ ಸ್ಲ್ಯಾಬ್ ಅಲ್ಲಿ ನಮ್ಗೆ ಬಹಳ ವಿನಾಯಿತಿಗಳು ಬೇಕು ಅನ್ನುವಂತ ಹೇಳ್ತಾ ಇದ್ದಾರೆ. ಪವಿತ್ರ ಕೇಳಿಸ್ತಾ ಇದೆಯಲ್ಲ ಮೇಡಮ್? ಕೇಳಿಸ್ತಾ ಇದೆಯಲ್ಲ? ಟ್ಯಾಕ್ಸ್ ರಿಜೈಮ್ ಬಗ್ಗೆ ಮಾತನಾಡ್ತಾ ಇದ್ರೆ, ಸೊ ಇಲ್ಲಿ ಒಂದು ವಿಚಾರ ಅಂತಂದ್ರೆ, ಬಹುತೇಕ ಹಳೆ ಟ್ಯಾಕ್ಸ್ ಪದ್ಧತಿಯನ್ನ ಪಕ್ಕಕ್ಕಿಟ್ಟು ಹೊಸ ಟ್ಯಾಕ್ಸ್ ಪದ್ಧತಿ ಕಡೆಗೆನೆ ಹೆಚ್ಚಿನ ಒಲವನ್ನ ತೋರಿಸುವಂತ ನಿಟ್ಟಿನಲ್ಲಿ ಬಹುಶಃ ಸರ್ಕಾರದ ಕಡೆಯಿಂದನೂ ಕೂಡ ಏನಾದ್ರೂ ಅದರಲ್ಲಿ ರಿಯಾಯಿತಿಗಳು ಹೆಚ್ಚಿಗೆ ಘೋಷಣೆ ಆಗ್ಬೋದು ನ್ಯೂ ಟ್ಯಾಕ್ಸ್ ರಿಜೈಮ್ ಅಲ್ಲಿ. ನನ್ನೊಂದು ಸಣ್ಣ ಕನ್ಫ್ಯೂಷನ್ ಅಂತ ಅಂದ್ರೆ, ಈ ಹಳೆ ತೆರಿಗೆ ಪದ್ಧತಿ ಬಹಳಷ್ಟು ಹೂಡಿಕೆಗಳಿಗೆ, ಸೇವಿಂಗ್ ಸ್ಕೀಮ್ಗಳಿಗೆ ಉತ್ತೇಜನವನ್ನ ಕೊಡ್ತಾ ಇತ್ತು. ಸೊ ಅದು ನಾವು ಈಗಿನ ಕೆಲವು ವರದಿಗಳು ನೋಡೋದಾದ್ರೆ ಭಾರತದಲ್ಲಿ ಉಳಿತಾಯ ಅನ್ನುವಂಥದ್ದು ಬಹಳ ಕಮ್ಮಿ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಕಳವಳಕಾರಿ ವರದಿ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಒಂದು ಬ್ಯಾಂಕ್ ಡೆಪಾಸಿಟ್ ಆಗಿರ್ಬೋದು, ಮತ್ತೊಂದು. ಈಗ ನಾವು ಕಂಪ್ಲೀಟ್ ಆಗಿ ನ್ಯೂ ಟ್ಯಾಕ್ಸ್ ರಿಜೈಮ್ ಕಡೆಗೆ ಏನಾದ್ರೂ ಹೋದ್ರೆ, ಈ ಪೋಸ್ಟ್ ಆಫೀಸ್ ಸ್ಕೀಮ್ಗಳು ಅಥವಾ ಈ ಸುಕನ್ಯಾ ಸಮೃದ್ಧಿ ಯೋಜನೆ, ಈ ತರದಕ್ಕೆಲ್ಲ ಒಂದಷ್ಟು ಸ್ಕೀಮ್ಗಳಲ್ಲಿ ಅವಕಾಶ ಇತ್ತು ಹಳೆ ಟ್ಯಾಕ್ಸ್ ಪದ್ಧತಿಯಲ್ಲಿ. ಇದು ಸೇವಿಂಗ್ ಪದ್ಧತಿಯನ್ನ ಏನೋ ಕಮ್ಮಿ ಮಾಡುವಂತ ನಿಟ್ಟಿನ ಅವಕಾಶಗಳಾಗ್ಬಿಡುತ್ತಾ, ಅದರಿಂದ ಅನಾನುಕೂಲ ಆಗ್ಬಿಡುತ್ತಾ ಅನ್ನುವಂಥದ್ದು ಒಂದು ಸಹಜವಾದ ಒಂದು ಪ್ರಶ್ನೆ. ಸೇವಿಂಗ್ ಕಡೆಗೆ ಹೆಚ್ಚಿನ ಉತ್ತೇಜನವನ್ನ ಕೊಡಲ್ಲ ನ್ಯೂ ಟ್ಯಾಕ್ಸ್ ರಿಜೈಮ್ ಅನ್ನುವಂಥದ್ದು ವಿಚಾರವಾಗಿ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಮ್? ಜೊತೆಗೆ ಟ್ಯಾಕ್ಸ್ ಸ್ಲ್ಯಾಬ್ಗೆ ಸಂಬಂಧಪಟ್ಟ ಹಾಗೆ ಏನ್ ನಿರೀಕ್ಷೆ ಇದೆ ಈ ಬಾರಿ ಅಂತ ಹೇಳಿ? ಸರ್, ಈಗಾಗಲೇ ನಾವು ಇನ್ಕಮ್ ಸೋರ್ಸಸ್ ಅಂತ ಹೇಳಿದಾಗ ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ನೋಡಿದ್ರೆ ಇನ್ಕಮ್ ಟ್ಯಾಕ್ಸ್ ಈ ಸಲ ಜಾಸ್ತಿ ಬಂದಿರೋದನ್ನ ನಾವು ನಿನ್ನೆ ವರದಿ ಪ್ರಕಾರ ನೋಡ್ತಾ ಇದ್ದೀವಿ. ಕಂಪೇರ್ ಟು ಕಾರ್ಪೊರೇಟ್ ಟ್ಯಾಕ್ಸಸ್, ಡೈರೆಕ್ಟ್ ಟ್ಯಾಕ್ಸಸ್ ಜಾಸ್ತಿ ಇದೆ. ಈಗಾಗಲೇ ಸರ್ ಕೂಡ ಅದನ್ನ ಮಾತಾಡ್ತಾ ಇದ್ರು. ಹಾಗಾಗಿ ಇವರನ್ನ ಯಾರು ಮಧ್ಯಮ ವರ್ಗದಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರೇ 2% ಆದಾಯ ತೆರಿಗೆಯಲ್ಲಿ ಬರುವಂಥವ್ರು, ಅವರನ್ನ ಉತ್ತೇಜನ ಮಾಡೋದು ಹೇಗೆ ಅಂತ ಅಂದಾಗ, ಎಲ್ಲೋ ಒಂದು ಕಡೆ ನಾವು 3-4 ವರ್ಷಗಳಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದೇ ಹಾಗೆ, ಮಿಡಲ್ ಕ್ಲಾಸ್, ಸ್ಯಾಲ್ರಿಡ್ ಕ್ಲಾಸ್, ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಏನು ಅಂತ ಅಂದರೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಏನಾದರೂ ವಿನಾಯಿತಿ ಸಿಗುತ್ತಾ. ಅದರಲ್ಲೂ 15 ಸರ್, ಈಗ ಫಾರ್ ಎಕ್ಸಾಂಪಲ್ 7 ಲಕ್ಷಕ್ಕಿಂತ ಮೇಲಿದ್ರೆ 7ರಿಂದ 10 ಲಕ್ಷದವರೆಗೆ 10% ಸ್ಲ್ಯಾಬಲ್ಲಿ ಬರ್ತಾರೆ. 10ರಿಂದ 12 ಲಕ್ಷದವರೆಗೆ 15%, 12ರಿಂದ 15 ಲಕ್ಷಕ್ಕೆ 20% ಅಂತ ಹೇಳ್ತಾರೆ. ಈ 15 ಲಕ್ಷ ಏನು ವಾರ್ಷಿಕ ವರಮಾನ ಬರ್ತದೆ, ಆ ಜನಸಂಖ್ಯೆಯ ಪ್ರಮಾಣ ಹೆಚ್ಚಿರೋದ್ರಿಂದ ಅವ್ರಿಗೇನಾದ್ರೂ ವಿನಾಯಿತಿ ಸಿಗ್ತದಾ ಅನ್ನುವಂಥದ್ದು ಜನರ ಒಂದು ನಿರೀಕ್ಷೆ. ಆದರೆ ಹಳೆಯ ಟ್ಯಾಕ್ಸ್ ರಿಜಿಮನ್ನ ನಾವು ನೋಡಿದಾಗ ಅಲ್ಲಿ ಉಳಿತಾಯಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಟ್ಟಿದ್ದಿತ್ತು. ಹಾಗಾಗಿ ನಾವು ಎಕನಾಮಿಕ್ಸ್ ಅಲ್ಲಿ ಹೇಳ್ತೀವಿ, ಕ್ಲಾಸಿಕಲ್ ಎಕಾನಮಿಸ್ಟ್ಗಳು ಹೇಳ್ತಿದ್ದು ಸೇವಿಂಗ್ಸ್ ಇಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್. ಅಂದ್ರೆ ಉಳಿತಾಯ ಹೂಡಿಕೆಗೆ ಸಮನಾಗಿದ್ದಾಗ ಆರ್ಥಿಕ ಪ್ರಗತಿ ಆಗ್ತದೆ ಅನ್ನುವಂಥದ್ದು ನಾವು ಬೇಸ್ ಇಟ್ಕೊಳ್ತೀವಿ ಅರ್ಥಶಾಸ್ತ್ರದಲ್ಲಿ. ಹಾಗಾಗಿ ಉಳಿತಾಯ ದೇಶದ ಒಂದು ದೀರ್ಘಾವಧಿಯಲ್ಲಿ ಬಹಳಷ್ಟು ಆರ್ಥಿಕ ಪ್ರಗತಿಗೆ ಅದು ಅನುಕೂಲ ಆಗ್ತದೆ. ಹಾಗಾಗಿ ಉಳಿತಾಯಕ್ಕೆ ಇಲ್ಲಿ ಒತ್ತು ಕೊಡಬೇಕಾಗಿದೆ. ಹಾಗಾಗಿ ಇಲ್ಲಿ ಈ ನ್ಯೂ ಟ್ಯಾಕ್ಸ್ ರಿಜಿಮ್ ಅಲ್ಲಿ ಯಾವುದೇ ಇಂಟ್ರೆಸ್ಟ್, ಹೌಸಿಂಗ್ ಲೋನಿನ ಇಂಟ್ರೆಸ್ಟ್ ಮೇಲೆ ಯಾವುದು ವಿನಾಯಿತಿ ಇಲ್ಲ. ಇವತ್ತು ಜನಸಾಮಾನ್ಯರು ಒಂದು ಕೆಲಸಕ್ಕೆ ಸೇರ್ಕೊಳ್ತಾರೆ, ಮಿಡಲ್ ಕ್ಲಾಸ್ ಅವರು ಅಂದ್ರೆ ಒಂದು ಮನೆ ಕಟ್ಕೊಳ್ಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಳ್ತಾರೆ. ಆದ್ರೆ ಈ 2 ಲಕ್ಷ ಅಂತ ಏನು ಹಳೆ ಟ್ಯಾಕ್ಸ್ ರಿಜಿಮ್ ಅಲ್ಲಿ ಇತ್ತೋ ಆ ಇನ್ಕಮ್ ಹೌಸಿಂಗ್ ಲೋನ್ ಮೇಲೆ ವಿನಾಯಿತಿ, ಅದನ್ನ ಈಗ ಏನು ಇಲ್ವೇ ಇಲ್ಲ, 2 ಲಕ್ಷನೂ ಇಲ್ಲ. ಆ 2 ಲಕ್ಷ ಇದ್ದಿದ್ದನ್ನ ಇವಾಗ 5 ಲಕ್ಷಕ್ಕೆ ಏನಾದ್ರೂ ಹೌಸಿಂಗ್ ಲೋನ್ ಕಡೆ ರಿಬೇಟ್ ಅನ್ನ ಕೊಡೋದಾದ್ರೆ ಖಂಡಿತವಾಗ್ಲೂ ಒಂದು ಮಧ್ಯಮ ವರ್ಗದವರ ಒಂದು ಮನೆ
ಕಟ್ಕೊಳ್ಬೇಕು ಅನ್ನುವಂಥ ಕನಸು ಈಡೇರುತ್ತೆ. ಎರಡನೇದು ಉಳಿತಾಯದ ಕಡೆ, ಅದು ಸುಕನ್ಯಾ ಸಮೃದ್ಧಿ ಆಗಿರ್ಬೋದು ಅಥವಾ KGIDಗಳು, ಇಂಥದ್ದು ಪೋಸ್ಟ್ ಆಫೀಸ್ ಡೆಪಾಸಿಟ್ ಆಗಿರ್ಬೋದು, ಇಂಥದ್ರ ಉಳಿತಾಯದ ಕಡೆ ಮಾಡಿದಾಗ ಅದು ಸರ್ಕಾರದ ಬೊಕ್ಕಸಕ್ಕೆ ಅದು ದುಡ್ಡು ಹೋಗುತ್ತೆ. ದೀರ್ಘಾವಧಿಯಲ್ಲಿ ಅವರು ಅಲ್ಪಾವಧಿಯಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ದೀರ್ಘಾವಧಿಯಲ್ಲಿ ಅದು ಪ್ರಗತಿಗೂ ಕೂಡ ದೇಶಕ್ಕೂ ಅನುಕೂಲ ಆಗುತ್ತೆ, ಜನರ ಉಳಿತಾಯದ ಪ್ರವೃತ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಹೀಗಾಗಿ ಈ ಒಂದು ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಉಳಿತಾಯದ ಕಡೆ ಹೆಚ್ಚು ಗಮನ ಹರಿಸಬೇಕಾಗಿದೆ. ಹಾಗೆ ಅದಷ್ಟೇ ಅಲ್ಲ, ಉಳಿತಾಯ ಒಂದು ಹೌಸಿಂಗ್ ಲೋನ್ ರಿಬೇಟನ್ನು ಕೂಡ ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಕೊಟ್ಟರೆ ಖಂಡಿತವಾಗ್ಲೂ ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಟ್ಯಾಕ್ಸ್ನಲ್ಲಿ ಏನಾದರೂ ರಿಯಾಯಿತಿಯನ್ನು ಕೊಟ್ಟರೆ ಅಥವಾ ಸ್ಲ್ಯಾಬನ್ನು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಮಧ್ಯಮ ವರ್ಗದವರು ಏನು ಹೆಚ್ಚಿನ ತೆರಿಗೆಯನ್ನು, ನೇರ ತೆರಿಗೆಯನ್ನು ಪಾವತಿ ಮಾಡ್ತಿದ್ದಾರೆ ಅವರಿಗೆ ಉತ್ತೇಜನ ಕೊಟ್ಟಾಗೆ ಆಗತ್ತೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಮಾತನಾಡ್ತೀನಿ ಪವಿತ್ರ ಅವರೇ ನಿಮ್ಮ ಜೊತೆಗೆ. ಇನ್ನು ಪ್ರಮುಖವಾದಂಥದ್ದು ನಾವು ರಾಜ್ಯದ ಜನ ಗಮನ ಇಡ್ತಾ ಇರುವಂಥದ್ದು ಅಂದರೆ ಬೆಂಗಳೂರಿಗೆ ಏನಾದರೂ ವಿಶೇಷವಾದಂಥ ಯೋಜನೆಗಳು ಘೋಷಣೆ ಆಗ್ಬೋದಾ ಅಂತ. ನಮಗಿನ್ನು ಸಬರ್ಬನ್ ಕಂಪ್ಲೀಟ್ ಆಗಿ ಒಂದು ಟ್ರ್ಯಾಕ್ ಮಾಡೋದಕ್ಕೆ ಇಲ್ಲಿ ತನಕನೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಂತ ಕನಿಷ್ಠ ಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಾಗಿ ಬೆಂಗಳೂರಿನಲ್ಲಿ ನಾವು ಟನಲ್ ರೋಡ್ ಮಾಡ್ತೀವಿ ಮತ್ತೊಂದು ಅನ್ನೋದಕ್ಕಿಂತ ಇಂಥ ಮೂಲ ಸೌಕರ್ಯಗಳನ್ನ ಹೆಚ್ಚಿಗೆ ಮಾಡಬೇಕಿದೆ. ಅದಕ್ಕೆ ಕೇಂದ್ರದ ಸಹಕಾರ ಕೂಡ ಬಹಳ ಬೇಕಿದೆ. ಮೆಟ್ರೋಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಅಷ್ಟೇ. ಸದ್ಯ ಅದೃಷ್ಟವಶಾತ್ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಯೋಜನೆ ಇತ್ತು, ಬಟ್ ಕೇಂದ್ರದ ಕಡೆಯಿಂದ ಸಪೋರ್ಟ್ ಸಿಕ್ಕಿಲ್ಲ. ಸೊ ಅಂದ್ರೆ ನಾವು ಇನ್ನು ಇಂಥ ಯೋಚನೆಯಲ್ಲಿ ಇದ್ದೀವಿ. ಸೊ ಇದನ್ನ ಹೊರತುಪಡಿಸಿ ಮೂಲಸೌಕರ್ಯಕ್ಕೆ ಸಂಬಂಧಪಟ್ಟಾಗೆ ನಾವು ಬಹಳ ನಿರೀಕ್ಷೆ ಮಾಡ್ತಾ ಇದೀವಿ. ಯಾಕಂದ್ರೆ ನಾವೊಬ್ರು ದೊಡ್ಡ ಟ್ಯಾಕ್ಸ್ ಪೇಯರ್ಸ್, ನಾವು ಬೆಂಗಳೂರಿನ ಒಂದು ಭಾಗ ನಾವು ಗಮನಿಸಿದ್ರೆ. ಜೊತೆಗೆ ದೇಶದ IT ಸಂಬಂಧಪಟ್ಟ ಹಾಗಿನ ಎಕ್ಸ್ಪೋರ್ಟ್ ನಲ್ಲಿ ನಮ್ಮದು 50ಕ್ಕಿಂತನೂ ಹೆಚ್ಚಿದೆ ನಮ್ಮ ಪಾಲು, 50%. ಹಾಗಾಗಿ ನಾವು ನಿರೀಕ್ಷೆ ಮಾಡೋದ್ರಲ್ಲಿ ತಪ್ಪಿಲ್ಲ. ನಿನ್ನೆ ರಾಜ್ಯ ಸರ್ಕಾರ ಕೂಡ ಅದನ್ನೇ ಹೇಳಿದೆ, ನಮ್ಮ ನಿರೀಕ್ಷೆಗಳು ಬಹಳ ಇದೆ, ಅದಕ್ಕೆ ತಕ್ಕಂಗೆ ಕೇಂದ್ರ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಕೊಂಡು. ಸೊ ಬೆಂಗಳೂರಿಗರ ನಿರೀಕ್ಷೆಗಳು ಏನೇನಿದೆ, ನಾವು ಏನು ಈ ಬಾರಿ ಕೇಂದ್ರದ ಕಡೆಗೆ ಗಮನ ಕೊಟ್ಟಿರುವಂತ ಯೋಜನೆಗಳು ಏನೇನು, ಇಂಥದ್ದು ಈ ಬಾರಿ ಬಹುಶಃ ನಮಗೆ ಈ ಬಾರಿ ಇಂಪ್ಲಿಮೆಂಟ್ ಆಗ್ಬೋದು ಅಥವಾ ಬಜೆಟ್ ನಲ್ಲಿ ಘೋಷಣೆ ಆಗ್ಬೋದು ಅನ್ನುವ ವಿಚಾರವಾಗಿ ಅದನ್ನು ನೋಡೋಣ ಚಿಕ್ಕ ಬ್ರೇಕ್ನ ಬಳಿಕ.